ಇಲ್ಲಿ ಅಬ್ಸರ್ವ್ ಮಾಡಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು. ಸೊ ಹಂಗಾಗಿ ಲೇಟ್ ಆಯ್ತು. ಓಕೆ. ನಾನು ಇದನ್ನ ಯಾವ ತರ ಡ್ರಾ ಮಾಡಿದೆ ಅಂತ ನಿಮಗೆ ಈ ಎಂಡ್ ಆಫ್ ದಿ ತೋರಿಸ್ತಾನೆ. ಇದಕ್ಕೆ ಯಾಕೆ ಟ್ಯಾಪ್ ಮಾಡೋಯ್ತು? ಸಪೋರ್ಟ್ ನೋಡಿ, ರೆಸಿಸ್ಟೆನ್ಸ್ ಲೈನ್ ಇಂದನೇ ಮಾರ್ಕೆಟ್ ಬಂದಿದ್ದು. ಅಂದ್ರೆ ಇದೊಂದು ನಿಮ್ಗೆ ಸಪೋರ್ಟ್ ಲೈನ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ಅಂತ ಹೇಳಿದ್ದೆ, ಕರೆಕ್ಟಾ? ಇಲ್ಲಿಂದನೇ ಮಾರ್ಕೆಟ್ ಬಂದಿರೋದು ಕೆಳಗಡೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಕರೆಕ್ಟ್ ಆಗಿ ಬಂದ್ಬಿಟ್ಟು ಇದೇ ಲೈನ್ಗೆ ಯಾಕೆ ಟ್ಯಾಪ್ ಮಾಡೋಯ್ತು ಈ ಬಾಕ್ಸ್ ಒಳಗಡೆ ಅಂತ ಹೇಳ್ತೀನಿ. ಟ್ರೆಂಡ್ ಫಿಬ್ ಹಾಕೊಂಡು ನಿಮ್ಗೆ ಟ್ರೆಂಡ್ ಫಿಬ್ ಹಾಕೊಂಡಾಗ ಇದೊಂದು ಇವೆಲ್ಲ ಬಾಕ್ಸ್ಗಳು ಬರುತ್ತೆ. ಇದಲ್ಲ, ಈ ಬಾಕ್ಸ್ ಅಲ್ಲ. ಇದು 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 ತೋರಿಸ್ತೀನಿ ಏನಂತ. ಸ್ವಲ್ಪ ವೆಯ್ಟ್ ಮಾಡಿ. ಹಾ ಇವಾಗ ಈ ನೆಕ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ ಬರ್ಬೇಕು, ಅವ್ನು ಕೆಳಗಡೆ ಬರ್ಬೇಕು. ಈ ನೆಕ್ ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಕೆಳಗಡೆ ಬರ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಏನಿದೆಯಲ್ಲ ಈ ಲೈನು 26,150 ಮೇಲ್ಗಡೆ ಇದರಿಂದ ಮೇಲೆ ಹೋಗ್ಬಿಡ್ತಾನೆ. ಸೊ ಈಗ ಈ ರೆಕ್ಟಾಂಗಲ್ ಬಾಕ್ಸ್ ಸದ್ಯದ ಮಟ್ಟಿಗೆ ಬಿಡ್ಬೇಕು ಅವ್ನು. ನೋಡೋಣ ಏನೇನಾಗುತ್ತೆ ಅಂತ. ಪಾಸ್ ಮಾಡಿ. ಮಾರ್ಕೆಟ್ ಅಲ್ಲಿ 3 ಮಿನಿಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಡೋಜಿ ಕ್ಯಾಂಡಲ್ ಆಗಿದೆ, ಇಂಡಿಸಿಸಿವ್ ಕ್ಯಾಂಡಲ್. ಇಲ್ಲಿಂದ ಮಾರ್ಕೆಟ್ ಯಾವ ತರ ಮೂವ್ ಆಗ್ಬೋದು, ಅದಕ್ಕೆ ಯಾವ ಸೈಡ್ ಕ್ಲೋಸ್ ಕೊಡುತ್ತೋ ಆ ಸೈಡ್ ನಾವು ಮೂವ್ಮೆಂಟ್ ಕೊಡಬಹುದು. ಇಲ್ಲ ಈ ಸಪೋರ್ಟ್ ಲೈನ್ ರೆಸಿಸ್ಟೆನ್ಸ್ ಲೈನ್ ಏನ್ ಹಾಕೊಂಡಿದೀವಲ್ಲ ಇದು ನಮಗೆ ಇವಾಗ ಸದ್ಯದ ಮಟ್ಟಿಗೆ ಮಾಡ್ಕೊಡುತ್ತೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಒಂದು ನಿನ್ನೆ ಏನು ಕ್ಲೋಸಿಂಗ್ ಅಲ್ಲಿ ಇತ್ತಲ್ಲ ಅದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಇವತ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಮಾರ್ಕೆಟ್ ಅಲ್ಲಿ ಯಾವುದೇ ತರದ ಮೂಮೆಂಟಮ್ ಇಲ್ಲ. ಸೈಡ್ ವೇಸ್ ಆಗ್ಬಿಟ್ಟೈತೆ ಮಾರ್ಕೆಟ್. ನಮ್ಮ ಎಂಟ್ರಿ ಎಲ್ಲಿದೆ, ಇಲ್ಲಿಂದ ಕೆಳಗಡೆ ಇರಬೇಕು, ಇಲ್ಲಿಂದ ಕೆಳಗಡೆ ಇರಬೇಕು, ಇಲ್ಲಿಂದ ಮೇಲ್ಗಡೆ ಇರಬೇಕು. ಸೊ ನಾನು ವೆಯ್ಟ್ ಮಾಡ್ತಾನೆ ಇದೀನಿ. ಈ ಕ್ಯಾಂಡಲ್ ಇಂದ ಬರ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಮಾರ್ನಿಂಗ್ ಸ್ಟಾರ್ ಮಾಡಿದೆ, ಅಲ್ಲಿ ಈವ್ನಿಂಗ್ ಸ್ಟಾರ್ ಮೇಲ್ಗಡೆ. ಸೊ ಇಲ್ಲಿಂದ ಬೇರಿಶ್ ಟ್ರೆಂಡ್ ನ ತೋರಿಸಬಹುದು. ಯಾವಾಗ ಈ ನೆಕ್ ಲೈನ್ ಬ್ರೇಕ್ ಮಾಡ್ಬೋದು, 26,119 ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಕೆಳಗಡೆ ಬಂದು ಮಾತ್ರ ಬೇರಿಶ್ ನೋಡಕ್ಕಾಗೋದು. 5 ಮಿನಿಟ್ ಬರ್ತಾ ಇದೆ. 5 ಮಿನಿಟ್ ಆಲ್ಸೋ ಸೇಮ್ ಬರ್ಬೋದು. ನೋಡೋಣ ಏನಾಗುತ್ತೆ ನೋಡ್ಬಿಟ್ಟು ವಿಡಿಯೋ ಪಾಸ್ ಮಾಡಿ. ಮಾರ್ಕೆಟ್ ಅದೊಂದು ಝೋನ್ ಇದೆ, ಆ ಝೋನ್ ಒಳಗಡೆ ಬಿಟ್ಟು ಹೋಗ್ತಾ ಇಲ್ಲ ಮಾರ್ಕೆಟ್. ನಿನ್ನೆ ಕ್ಲೋಸಿಂಗ್ ಎಲ್ಲಾಗಿದೆಯೋ ಹೈಯರ್ ಫ್ರೇಮ್ ಅಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಟ್ರೆಂಡ್ ನ ಬಿಡ್ತಾ ಇಲ್ಲ. ಸ್ವಲ್ಪ ಹೊತ್ತು ಬಿಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಈ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ ಫಾಲ್ ಆಗುತ್ತೆ ಅನ್ಸುತ್ತೆ, ಜಾಸ್ತಿ ಇದೆ. ಸೊ ಚೆಕ್ ಮಾಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಯಾಕಂದ್ರೆ ಸೈಡ್ ವೈಸ್ ಮಾರ್ಕೆಟ್ ಇದೆ ಇವತ್ತು, ಬೇರಿಶ್ ಆಗ್ಬೇಕು. ನೋಡೋಣ. ಇವತ್ತು ಮಾರ್ಕೆಟ್ ಅಷ್ಟು ಮೊಮೆಂಟಮ್ ಇಲ್ಲ, ಆದ್ರೂ ಒಂದು ಟ್ರೇಡ್ ಮಾಡಿ ನನ್ನ ಟಾರ್ಗೆಟ್ ಮಾಡಿದೆ. ಆಕ್ಚುಲಿ ಇದು ಹೋಗ್ಬೇಕಾಗಿರೋದೇ ಇಷ್ಟು 131 ಇದು. ಇದೇ ಕ್ಯಾಂಡಲ್ ಸ್ಪೈಕ್ ಆಯ್ತು ನೋಡ್ರಿ. ಸೊ ಒಂದು ಎಂಟ್ರಿ ಒಂದು ಎಕ್ಸಿಟ್ ಮಾಡಿದೆ. ಏನಕ್ಕೆ ಅಂತಾನೆ ಹೇಳ್ತೀನಿ, ನೀವು ಅಬ್ಸರ್ವ್ ಮಾಡಿ. ನಾನು ಇವಾಗ ಏನ್ ಮಾಡ್ತೀನಿ ಬರ್ತಾ ಇದ್ದಾರೆ ಅಷ್ಟು ನೋಡಿ. ಇವತ್ತು ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸ್ ಐತೆ. ಸರಿ, ಓಕೆ. ಇವಾಗ ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಫಾಲ್ ಆಗಿದೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಏನಾಗಿದೆ, ಡೈರೆಕ್ಟ್ ಫಾಲ್ ಆಗಿದೆ. ಇದೇ ಡೈರೆಕ್ಟ್ ಫಾಲ್ ಆಗಿದೆ ಅಂತಂದ್ಮೇಲೆ ಇದೇನಾಯ್ತು, ಒಂದು ಟ್ರೆಂಡ್. ಇವಾಗ ಗ್ರೌಂಡ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್. ಒಂದು ನಮ್ಗೆ ಮೂನ್ ಪಾಸ್ ಒಂದು ಹೇಳ್ತಾ ಇದೆ ಅಮಾವಾಸ್ಯೆಯಿಂದ ಮಾರ್ಕೆಟ್ ಬೇರಿಶ್ ಅಲ್ಲಿ ಇರ್ಬೇಕು ಅಂತ. ಸೊ ಇದು ಫಿಬೋನಾಚಿ ಅಂತ, ಇದು ಕನ್ಫರ್ಮೇಶನ್. ಇಲ್ಲಿಂದ ಮಾರ್ಕೆಟ್ ಏನಾಯ್ತು, ಈ ಜಾಗ ಬಂತು. ಈ ಜಾಗದಿಂದ ಏನಾಯ್ತು, ಈ ಜಾಗ ಕ್ಲೋಸಿಂಗ್ ಕೊಡ್ತು. ಇಲ್ಲಿಗೊಂದು ಹಿಂಗ್ ಹಾಕೊಂತೀರಾ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಈ ಜಾಗದಲ್ಲಿ ಕರೆಕ್ಟ್ ಆರೋಡ್ ನೋಡ್ಕೊಳ್ಳಿ. 26,166ಕ್ಕೆ ಮಾರ್ಕೆಟ್ ಬಂತು. ಇಲ್ಲಿ ನೋಡಿ 0.5 ಟು 0.6 ಇಸ್ ಗೋಲ್ಡನ್ ಲೆವೆಲ್, ಕರೆಕ್ಟಾ? ಗೋಲ್ಡನ್ ಲೆವೆಲ್ ಅಂತ ಹೇಳಿದೆ. ಮಾರ್ಕೆಟ್ ನೋಡಿ ಬೆಳಿಗ್ಗೆ ಇದೇ ಜಾಗ ಬಂದು ಟ್ಯಾಪ್ ಮಾಡೋಯ್ತು. ನಾನೇನಾದ್ರೂ ಇದರಿಂದ ಇಲ್ಲೇನಾದ್ರು ಒಂದು ಕಾಲಲ್ಲಿ ಎಂಟ್ರಿ ಕೊಟ್ಟಿದ್ರು ಇಲ್ಲಿ ತನಕ ಪ್ರಾಫಿಟ್ ಮಾಡ್ತಾ ಇದ್ದೆ. ಇಲ್ಲಿ ಈ ರೆಕ್ಟಾಂಗಲ್ ಬಾಕ್ಸ್ ಏನಕ್ಕೆ ಬಂತು ಅಂತ ಹೇಳ್ತೀನಿ. ಸರಿ, ಓಕೆ. ಇಷ್ಟು ನೋಡಿದ್ರಿ. ಈಗ ಇಲ್ಲಿಗೆ ಹೋಗಿ ಟಚ್ ಆಗಿ ವಾಪಸ್ ಬಂತು, ಇಲ್ಲಿಗೆ ಬರುತ್ತೆ ಅಂತ ಗೊತ್ತಿತ್ತು. ನಾನು ಇಲ್ಲೇ ಎಂಟ್ರಿ ಮಾಡಿದ್ದೆ. ನಾನು ಇಲ್ಲೇ ಎಂಟ್ರಿ ಮಾಡಿ ಇಲ್ಲೇ ಎಕ್ಸಿಟ್ ಮಾಡಿದೆ. ನಾನು ಇದನ್ನು ಮಾಡ್ತೀನಿ, ಆ ರೆಕ್ಟಾಂಗಲ್ ಬಾಕ್ಸ್ ಏನಕ್ಕೆ ಬಂತು ಅಂತ. ಸೊ ಈಗ ಸದ್ಯದ ಮಟ್ಟಿಗೆ ಇವಾಗ ಇದಕ್ಕೊಂದು ರೆಕ್ಟಾಂಗಲ್ ಬಾಕ್ಸ್ ಸಿಕ್ತಾ ನಮ್ಗೆ. ಇವಾಗ ಒಂದು ರೆಕ್ಟಾಂಗಲ್ ಬಾಕ್ಸ್ ಸಿಕ್ತಾ. ಸೊ ಇವಾಗ ಈ ರೆಕ್ಟಾಂಗಲ್ ಬಾಕ್ಸ್ ನ ತೆಗಿತೀವಿ. ಇವಾಗ ಫ್ರೆಂಡ್ ಫಿಬೋನಾಚಿ ಬಿಟ್ಬಿಟ್ಟು ಫಿಬ್ ಎಕ್ಸ್ಟೆಂಡರ್ ಹಾಕಂತೀನಿ. ಇವಾಗ ನೋಡಿ, ಫಿಬೋನಾಚಿ ಹಾಕೊಂಡಾಗ ಈಗ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಅಪ್ ಸೈಡ್ ಮೊಮೆಂಟಮ್ ಆಗಿತ್ತು. ಯಾವತ್ತು ಕ್ಲೋಸಿಂಗ್ ಕೊಡ್ಬೇಕಾದ್ರೆ ನಿನ್ನೆ.
ಇದು ನನ್ಗೊಂದು ಸ್ವಿಂಗಾ? ಸೊ ಸ್ವಿಂಗಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 0.5 ಟು 0.6 ಲೆವೆಲ್ ಇಲ್ಲಿ ಬಂತಾ? ನೋಡಿ. ಈ 0.5 ಟು 0.6 ಲೆವೆಲ್ ಇಲ್ಲಿ ಬಂತಾ? 0.5, 0.6 ನಾನ್ ಹಾಕಿರೋದು ಡೌನ್ ಟ್ರೆಂಡಿಗೆ ಹೋಗುತ್ತೆ ಮಾರ್ಕೆಟ್ ಅಂತ ಥಿಂಕ್ ಮಾಡ್ಬಿಟ್ಟು ಹಾಕಿದೀನಿ. ಓಕೆ ಅದಾಯ್ತಾ? ಸರಿ. ಇವಾಗ ನಿಮ್ಗೆ 2 ರೆಕ್ಟಾಂಗಲ್ ಬಾಕ್ಸ್ ಸಿಕ್ತು. ಮಾರ್ಕೆಟ್ ಒಂದು ಈಗ ನೋಡಿ ಬೇರಿಷಲ್ ಕ್ರಾಸ್ ಮಾಡಿದೆ ಅಂತಂದ್ಮೇಲೆ ಬೇರಿಷ್ ಟ್ರೆಂಡ್ ಅಲ್ಲೇ ಹೋಗ್ಬೇಕು. ಇವಾಗ ಅದು ಎಲ್ಲಿಗೆ ಹೋಗ್ಬೇಕು ಬೇರಿಷ್ ಟ್ರೆಂಡ್ ಅಲ್ಲಿ? ಸರಿ ಫಿಬೊನಾಚಿ ಹಾಕ್ತೀನಿ ಇವಾಗ ನೋಡಿ. 0.7 ಫಸ್ಟ್ ಇರುತ್ತೆ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡ್ರೆ 0.168 ಅದು ಬಿಟ್ರೆ ಇವಾಗ 2 ಏನಿದು 2.618 ತನಕ ಬರ್ಬೇಕು. ಆಕ್ಚುಲಿ ಟಾರ್ಗೆಟ್ ನ ಎಲ್ಲರೂ 0.5 ಇಂದನೇ ಎಂಟ್ರಿ ಮಾಡಿದವರು ಇಟ್ಕೊಳ್ಳೋದೆಲ್ಲ 1.68 ಇಲ್ಲಿಂದ ಬೇಕಾದ್ರೆ ರಿವರ್ಸ್ ಆದ್ರೂ ಆಗ್ಬಹುದು. ಇಲ್ಲಿಂದ ಡೈರೆಕ್ಟ್ ಫಾಲ್ ಆದ್ರೂ ಆಗ್ಬಹುದು. ಸೊ ಓಕೆ ನಮ್ಗೆ ಇವಾಗ ಒಂದು ಸಿಂಪಲ್ ಥಾಟ್ ಅರ್ಥ ಆಯ್ತು ನಮ್ಗೆ ಯಾವ ತರ ಟೈಮಲ್ಲಿ ಯಾವ ತರ ನಾವು ಎಂಟ್ರಿ ಕೊಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೋಬೇಕು ಅಂತ. ಸೊ ಇದನ್ನು ಬಿಡಿ. ಸರಿ ಇದನ್ನು ಬಿಡಿ. ನಾನು ಈ ರೆಕ್ಟಾಂಗಲ್ ಬಾಕ್ಸ್ ಏನಕ್ಕೆ ಹಾಕೊಂಡೆ ಅಂತ ನಿಮ್ಗೆ ನಾನು ಅವತ್ತು ವಿಡಿಯೋದಲ್ಲಿ ಹೇಳಿದೆ. ಈಗ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು 2 ಸೇರಿ ಒಂದೇನೆ. ನೋಡಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಒಂದೇ ಜಾಗಕ್ಕೆ ಸಪೋರ್ಟ್ ತಗೊಂತಿದೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಇದು ನಿಮ್ಗೆ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗ್ತಾ ಇದೆ. ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗಿ ಹೋಗಿ ಈ 0.56 ಲೆವೆಲ್ ನಾವು ಕ್ರಾಸ್ ಮಾಡಿ ಹೋಗಿದ್ರೆ ಇದು ಬುಲಿಶ್ ಸೈಡ್ ಹೋಗ್ತಿತ್ತು. ಇದೇನಾಯ್ತು ಹೇಳ್ರಿ? ಇಲ್ಲಿಂದಾನೇ ಫಾಲ್ ಆಗ್ತಾ ಬಂತು. ಫಸ್ಟ್ ಗೆ ಫಾಲ್ ಆಯ್ತು. ಸೊ ವಾಪಸ್ ಮತ್ತೆ ಅದು ರೀಟೆಸ್ಟ್ ಹೋಗ್ಬೇಕಲ್ಲ. 0.56 ಲೆವೆಲ್‌ಗೆ ಹೋಗ್ಬೇಕಲ್ಲ. ಹೋಗ್ಬಿಟ್ಟು ಟಚ್ ಆಗಿ ವಾಪಸ್ಸು ಬೇರಿಷ್ ಟ್ರೆಂಡ್ ಅಲ್ಲಿ ಬಂದಿರೋದ್ರಿಂದ ಮಾರ್ಕೆಟ್ ಅಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಏನೂ ಅದಕ್ಕೆ ಡೌಟೇ ಇಲ್ಲ. ಈ ತರ ಎಂಟ್ರಿಗಳನ್ನ 100% ಅಂತಾರೆ. ನೀವು ಎಂಟ್ರಿ ಮಾಡಿದ್ರೆ ಇದ್ರಲ್ಲಿ ನಿಮ್ಗೆ ಮೈನಸ್ ಕಡೆ ಮಾರ್ಕೆಟ್ ಶೋನೇ ಮಾಡಲ್ಲ. ನೋಡಿ ಇಲ್ಲಿಂದಾನೇ ಎಂಟ್ರಿ ಮಾಡ್ತೀರಾ ಡಬಲ್ ಟ್ಯಾಪ್ ಆದಾಗ್ಲೇ ಸರಿ ಆಯ್ತು. ನೀವು ಈಗ ಇಲ್ಲಿ 2 ಟ್ಯಾಪ್ ಆದಾಗ್ಲೇ ಎಂಟ್ರಿ ಮಾಡ್ತೀರಾ ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆದಾಗ ಎಂಟ್ರಿ ಮಾಡಲ್ಲ. ಯಾಕೆ ಹೇಳಿ? ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಯಾರಿಗ್ ಗೊತ್ತು? ಇನ್ನೊಂದ್ ಕ್ಯಾಂಡಲ್ ನೋಡೋಣ. ಮೇಲ್ ಹೋಗುತ್ತೋ ಇಲ್ಲ ಅಂತ. ಮೇಲೂ ಮಾರ್ಕೆಟ್ ಹೋಗ್ಲೇ ಇಲ್ಲ. ಸೊ ಹೋಗಿ ಟಚ್ ಆಗಿ ವಾಪಸ್ ಬಂತು. ಇನ್ನೊಂದ್ ಸತಿ ಕನ್ಫರ್ಮೇಷನ್ ಗೊತ್ತು ನಾನು ಕೆಳಗಡೆನೆ ಹೋಗ್ತೀನಿ. ಕರೆಕ್ಟಾ? ಸೊ ಕನ್ಫರ್ಮೇಷನ್ ಕೊಟ್ಟಾಗ ನೀವೇನ್ ಮಾಡ್ತೀರಾ? ಒಂದ್ ನಿಮಿಷ ಇರಿ. ನೋಡಿ ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದೆ. ಇಲ್ಲಿಂದಾನೇ ಬೆರಿಶ್ ಆಗ್ಬೇಕು, ಇಲ್ಲಿಂದಾನೇ ಬೆರಿಶ್ ಆಗ್ಬೇಕು ಅಂತ. ಕರೆಕ್ಟ್ ವಿಡಿಯೋದಲ್ಲಿ ನೋಡಿ ಸ್ಟಾರ್ಟಿಂಗ್ ಹೇಳಿದೀನಿ. ಈ ಕ್ಯಾಂಡಲ್ ಇಂದಾನೇ ಬೇರಿಷ್ ಆಗ್ಬೇಕು ಅಂತ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ 5 ಮಿನಿಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಇಂದಾನೇ ಬೇರಿಷ್ ಆಗ್ಬೇಕು ಅಂತ. ಯಾಕೆಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಇದು ಯೂನಿಂಗ್ ಸ್ಟಾರ್. ಇದು ಎಲ್ಲಿ ಬಂತು ನಮಗೆ ಸಪೋರ್ಟ್ ಅಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಬರ್ಬೇಕು. ಒಂದು ಗೋಲ್ಡನ್ ಝೋನ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನನ್ ನೆಕ್ಸ್ಟ್ ಗೋಲ್ಡನ್ ಝೋನ್ಗೆ ಹೋಗ್ತಾನೆ ಅಂತ ಅರ್ಥ. ಸೊ ಮಾರ್ಕೆಟ್ ಒಂದ್ ಸ್ವಲ್ಪ ಈಸಿ ಆಯ್ತಾ ಅನಾಲಿಸಿಸ್ ಮಾಡೋದು. ಈ ತರ ಒಂದೊಂದು ಸ್ಕ್ಯಾಲ್ಪ್ ಮಾಡ್ಬಿಟ್ಟು ನಿಮ್ಮ ದುಡ್ಡನ್ನ ನೀವು ಬ್ಯಾಲೆನ್ಸ್ ಮಾಡಬಹುದು. ಈ ಸುಮಾರು ಇಂಡಿಕೇಟರ್ಸ್ ಇದಾವೆ. ಸುಮಾರು ಇಂಡಿಕೇಟರ್ಸ್ ಏನೇನೋ ಪ್ರಾಣನೇ ಇದಾವೆ. ಅದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋಗಳು ಮಾಡ್ತೀನಿ ನಾನು ಫರ್ದರ್ ಟೈಮಲ್ಲಿ. ಇಂಡಿಕೇಟರ್ಸ್ ಇದ್ರಲ್ಲಿ ವರ್ಕ್ ಆಗೋದೇ ಇಲ್ಲ. ಇದ್ರಲ್ಲಿ ವರ್ಕ್ ಆಗೋದಿಲ್ಲ ನಿಮ್ಮ ಟ್ಯಾಲೆಂಟ್, ನಿಮ್ಮ ಸೆಂಟಿಮೆಂಟ್ಸ್ ಅಷ್ಟೇ. ಸೊ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೇ ತರ ಟ್ರೇಡ್‌ಗಳ ಬಗ್ಗೆ ನಿಮ್ಗೆ ಯಾವ್ದೋ ಒಂದು ನಾಲೆಡ್ಜ್‌ನ ನಾನು ಬಿಲ್ಡ್ ಮಾಡೇ ಮಾಡಿಸ್ತೀನಿ. ತಲೆ ಕೆಡಿಸ್ಕೋಬೇಡಿ. ನಾನು ನಿಮ್ಗೆ ಇವತ್ತು ಕಾಲ್ ಹೋಗ್ಬೋದು, ಇವತ್ತು ಪುಟ್ ಹೋಗ್ಬೋದು ಅಂತ ಹೇಳ್ಬೋದು. ನಾಳೆ ದಿನ ನಾನ್ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನೀವು ಪ್ಯಾನಿಕ್ ಆಗ್ಬಿಟ್ಟು ಯಾರ್ದಾರ್ದೋ ವಿಡಿಯೋಗಳನ್ನ ನೋಡ್ತೀರಾ, ಏನೋ ಮಾಡ್ತೀರಾ. ನೀವಂತೂ ಕಲ್ತಂಗೆ ಆಗಲ್ಲ. ಸೊ ನಾನು ನಿಮ್ಗೆ ಆತರ ಯಾವತ್ತೂ ಇದನ್ ಮಾಡಲ್ಲ. ಏನಿದ್ರುನು ನಿಮ್ಗೆ ಮಾರ್ಕೆಟ್‌ನ ರಿಯಾಲಿಟಿನ ಅರ್ಥ ಮಾಡಿಸ್ತೀನಿ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.